ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು 2025ರಲ್ಲಿ ತಮಿಳು ಭಾಷೆಯಲ್ಲಿ ರಿಲೀಸ್ ಆಗಿರುವಂತಹ ವರಲಕ್ಷ್ಮಿ ಶರತ್ ಕುಮಾರ್ ರವರು ವಿಶೇಷ ಪಾತ್ರದ ಮೂಲಕ ಕಾಣಿಸಿಕೊಂಡಿರೋ ಮಧುಶಾಲಾ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಓಪನ್ ಆಗ್ತಿದ್ದಂತೆ ಮಾವಿನ ತೋಟದಲ್ಲಿ ಯಾರೋ ಒಂದು ಹುಡುಗಿನ ಸಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಕಟ್ ಮಾಡಿದ್ರೆ ಆ ಹುಡುಗಿ ಹೆಸರು ಪವಿತ್ರ ಮನೆ ಹತ್ರ ಕೆಲಸ ಮಾಡ್ತಾ ಇದ್ರೆ ಆ ಊರಿನ MLA ಅವರ ಮನೆ ಹತ್ರ ಬಂದು ಪವಿತ್ರ ಅಪ್ಪನ ಹತ್ರ, ನೋಡಿ ನಿಮ್ಮ ಮಗಳನ್ನ ನನ್ನ ಮಗ ಇಷ್ಟಪಡ್ತಾ ಇದ್ದಾನೆ, ಸೊ ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಹಾಗಾಗಿ ನಾವು ಅವರ ಪ್ರೀತಿನ ಒಪ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಕುಲ ಮತಗಳೆಲ್ಲ ಯಾರು ನೋಡಲ್ಲ, ನನ್ನ ಸ್ವಂತ ಮಗಳಾಗೆ ನೋಡ್ಕೋತೀನಿ, ಬೇರೆಯವರಿಗೆಲ್ಲ ಇದು ಆದರ್ಶವಾಗಿರುತ್ತೆ ಅಂತ ತಾಂಬೂಲ ಬದಲಾಯಿಸ್ಕೋತಾರೆ. ಸ್ವಲ್ಪ ದಿನದಲ್ಲಿ ಮದುವೆಯನ್ನು ಮಾಡ್ತಾರೆ. ಆ ದಿನ ಏರಿಯಾದಲ್ಲಿ ಸೋತ್ ಹೋಗಿದ್ದ ವೆಂಕಟರಾವ್ ಹತ್ರ ಹೋಗಿ, ಏನ್ ವೆಂಕಟರಾವ್, ತುಂಬಾ ದಿನ ಆಯ್ತು ನಿನ್ನ ನೋಡಿ, ಹೇಗಿದ್ಯಾ ಅಂತ ವಿಚಾರಿಸ್ತಾನೆ MLA. ಸೋತೋಗಿರೋ MLA ಆದ್ರೂ ಗುರ್ತಿಟ್ಕೊಂಡು ಮಾತಾಡ್ತಾ ಇದ್ದೀರಾ, ಪರವಾಗಿಲ್ಲ MLA ಅವರೇ ಅಂತಾನೆ. ಅದೇನೋ MLA ಅವರೇ, ಕುಲದಲ್ಲಿ ಕೆಳಮಟ್ಟದ ಹುಡುಗಿನ ಸೊಸೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ MLA, ನೋಡು ವೆಂಕಟರಾವ್, ನಾನು ಎಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂದ್ರೆ ನಿನ್ನ ಜಾತಿ ನಿನಗೆ, ನನ್ನ ಜಾತಿ ನನಗೆ ವೋಟ್ ಮಾಡಿದ್ರೆ ಸಾಲಲ್ಲ, ನಮಗೆ ದಲಿತರ ವೋಟ್ ಕೂಡ ಬೇಕು, ಅದಕ್ಕೆ ಅವರನ್ನ ಇಂಪ್ರೆಸ್ ಮಾಡೋದಿಕ್ಕೆ ಈ ಮದುವೆ ಮಾಡಿದೆ ಅಂತ ಹೇಳ್ತಾನೆ. ಪವಿತ್ರ ಕೆಳ ಜಾತಿಯ ಹುಡುಗಿ ಆಗಿದ್ರಿಂದ ಕಟ್ ಮಾಡಿದ್ರೆ ವರಲಕ್ಷ್ಮಿ ಶರತ್ ಕುಮಾರ್ ಅಲಿಯಾಸ್ ಲಕ್ಷ್ಮಿ ಈಗ ಮೂರ್ತಿ ಅನ್ನೋ ವ್ಯಕ್ತಿ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾಳೆ. ಹೇಗಾದ್ರೂ ಲಕ್ಷ್ಮಿಗೆ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಆಸೆ, ಅದಕ್ಕೆ ಯಾವಾಗ್ಲೂ ಮೂರ್ತಿ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇರ್ತಾಳೆ. ನೋಡಿ, ಇವನೇ ನಮ್ಮ ಮೂವಿಯ ಹೀರೋ. ಒಂದು ಮಟನ್ ಶಾಪ್ ನಡೆಸ್ತಾ ಇರ್ತಾನೆ, ಪಕ್ಕದಲ್ಲಿ ಒಂದು ಬಾರ್ ಕೂಡ ಇರುತ್ತೆ. ಬಾರ್ನಲ್ಲಿ ಡೈಲಿ ಸರ್ಕ್ ತಗೊಳ್ಳೋದಿಕ್ಕೆ ಸರೋಜಾ ಅನ್ನೋ ಒಂದು ಹುಡುಗಿ ಬರ್ತಾನೆ ಇರ್ತಾಳೆ. ಸರೋಜಾಗೆ ಬಂದಾಗೆಲ್ಲ ಲೈನ್ ಹೊಡಿತಾ ಇರ್ತಾನೆ ನಮ್ ಹೀರೋ. ಸರೋಜಾ ಅವರ ಅಪ್ಪನಿಗೆ ಎಣ್ಣೆ ತಗೊಳ್ಳೋದಿಕ್ಕೋಸ್ಕರ ಡೈಲಿ ಬಾರ್ಗೆ ಹೋಗ್ತಾ ಇರ್ತಾಳೆ. ಹೀರೋ ತನ್ನನ್ನ ಇಷ್ಟಪಡ್ತಾ ಇದ್ದಾನೆ ಅನ್ನೋ ವಿಷಯ ಸರೋಜಾಗೆ ಗೊತ್ತಿದ್ದು ಏನೂ ಮಾತಾಡದೆ ಬರೀ ಒಂದು ಸ್ಮೈಲ್ ಕೊಟ್ಟು ತಿರುಗಿ ನೋಡಿ ಒಂದು ಲುಕ್ ಕೊಟ್ಟು ಹೋಗ್ತಾ ಇರ್ತಾಳೆ. ಇದಕ್ಕೆ ನಮ್ ಹೀರೋ ಫುಲ್ ನಾಚ್ಕೋತಾ ಇರ್ತಾನೆ. ಇವನೇ ನೋಡಿ ಹೀರೋನ ಓನರ್, ಎಲ್ಲ ಹತ್ರ ಇದ್ದು ನೋಡ್ಕೋತಾ ಇರ್ತಾನೆ. ಇವನಿಗೆ ಇಬ್ರು ಹೆಂಡ್ತಿರು. ಇದಿಗೋ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕನ್ನಡಕ ಹಾಕೊಂಡು ಸ್ಟೈಲ್ ಆಗಿ ಅವನ ಹತ್ರ ಪೋಸ್ ಕೊಡ್ತಾ ಇದ್ದಾಳಲ್ಲ, ಇವಳು ಎರಡನೇ ಹೆಂಡತಿ. ಅವನಿಗೆ ಅಂತ ಮೊದಲನೇ ಹೆಂಡತಿ ಊಟ ಕೂಡ ತಗೊಂಡ್ ಬರ್ತಾಳೆ. ಕಟ್ ಮಾಡಿದ್ರೆ ವೆಂಕಟರಾವ್ ತನ್ನ ಪಾರ್ಟಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಈ ಸಾರಿ ಹೇಗಾದ್ರೂ ನಾವೇ ಗೆಲ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾವ ತರಹದ ವ್ಯೂಹ ರಚಿಸಬೇಕು ಅಂತ. ನೆಕ್ಸ್ಟ್ ಮೂರ್ತಿಗೆ ಒಂದು ಫೋನ್ ಬರುತ್ತೆ. ಪವಿತ್ರ ಫೋಟೋ ತೋರಿಸಿ ಪವಿತ್ರನ ಹೇಗಾದ್ರೂ ಕಿಡ್ನಾಪ್ ಮಾಡಿ ಸಾಯಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮೂರ್ತಿ, ಹೆಣ್ಮಗು ಅಣ್ಣ, ಒಂದು ಚೂರು ಯೋಚನೆ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಆ ಕಡೆಯಿಂದ ಆ ವ್ಯಕ್ತಿ, ಏನು ಮಾತಾಡ್ಬೇಡ, ನಾನು ಹೇಳಿರೋ ಕೆಲಸ ಅಷ್ಟೇ ಮಾಡು ಅಂತ ಹೇಳ್ತಾನೆ. ಮೂರ್ತಿ ಸಮುದ್ರಕ್ಕೆ ಹೋಗಿ ಒಬ್ಬ ಫಿಶರ್ ಮ್ಯಾನ್ಗೆ ಈ ಡೀಲ್ ಒಪ್ಪಿಸ್ತಾನೆ. ಅವನು ಒಂದು ಏಜೆಂಟ್ ಇಟ್ಕೊಂಡು ಪವಿತ್ರ ಕಿಡ್ನಾಪಿಂಗ್ ವಿಷಯನ ಹೇಳ್ತಾನೆ. ಆ ಏಜೆಂಟ್ ಊರಿಗೆ ಬಂದು ಪವಿತ್ರನ ಅಬ್ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಕಾರ್ತಿಕ್ ಅನ್ನೋ ವ್ಯಕ್ತಿನ ನೋಡಿ ಸಿಚುವೇಶನ್ ನ ಕ್ಯಾಚ್ ಮಾಡ್ಕೊಂಡು, ನಿನ್ ಸಾಲ ಎಲ್ಲ ನಾನ್ ತೀರಿಸ್ತೀನಿ, ನಾನು ಹೇಳೋ ಕೆಲಸ ನೀನ್ ಮಾಡು ಅಂತ ಹೇಳಿ ಪವಿತ್ರ ಫೋಟೋ ಕೊಟ್ಟು ಈ ಹುಡುಗಿನ ಸಾಯಿಸ್ಬೇಕು ಅಂತ ಹೇಳ್ತಾನೆ. ಏನೋ ಸಾಯಿಸ್ಬೇಕಾ, ಚೀಚಿ, ನಾನು ಆ ಕೆಲಸ ಎಲ್ಲ ಮಾಡಲ್ಲ ಅಂತ ಕಾರ್ತಿಕ್ ಹೇಳಿದ್ರೆ ಆ ಏಜೆಂಟು ಹೇಗೋ ಮಾಡಿ ಅವನನ್ನ ಒಪ್ಪಿಸ್ಬಿಡ್ತಾನೆ. ಇದಕ್ಕೂ ಮೊದಲು ಹೀರೋ ಒಬ್ರತ್ರ ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ವಲ್ಲ, ಅವನಿಗೆ ಇಬ್ರು ಹೆಂಡ್ತಿರು ಅಂತ. ಅವನ ಮೊದಲ ಹೆಂಡತಿಯ ತಮ್ಮನೇ ಈ ಕಾರ್ತಿಕ್ ಹೇಗಾದ್ರೂ ನಾನು ಭಾವನ ಸಹಾಯ ತಗೊಂಡು ಏಜೆಂಟ್ ನಿಂದ ದುಡ್ಡು ತಗೋಬೇಕು ಅಂತ ಅವರ ಅಕ್ಕನ ಹತ್ರ ಹೋಗಿ ಈ ವಿಷಯನ ಹೇಳಿದ್ರೆ, ನೋಡು ಕಾರ್ತಿಕ್, ಇದು ನಿನಗೆ ಸೆಟ್ ಆಗದಿರೋ ಕೆಲಸ, ನೀನು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ಬೇಡ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಕಾರ್ತಿಕ್ ಅಕ್ಕ. ಇನ್ನೊಂದು ಕಡೆ ನಮ್ಮ ಹೀರೋ ಸರೋಜಾ ಮನೆಗೆ ಹೋಗಿ ಅವರಪ್ಪನ ಹತ್ರ ಮಾತಾಡಿ ಇಂಪ್ರೆಸ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಅವರ ಮದ್ವೆಗೆ ಒಪ್ಪಿಸೋದಿಕ್ಕೆ. ಹೀರೋ ಓನರ್ ಇರ್ತಾನಲ್ಲ, ಅವನು ತನ್ನ ಎರಡನೇ ಹೆಂಡತಿ ಹತ್ರ ಮಲ್ಲಿಗೆ ಹೂ ತಗೊಂಡೋದ್ರೆ ಹೆಂಡತಿ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಇದು ಅವನಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಏನ್ ನೀನು ನನ್ನ ಅವಾಯ್ಡ್ ಮಾಡ್ತಾ ಇದ್ಯಾ, ಏನಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ಅವನ ಹೆಂಡತಿ, ನನ್ನ ತಮ್ಮ ಒಂದು ಕೆಲಸ ಹೇಳಿದ್ದಾನೆ, ಆ ಕೆಲಸನ ನೀನ್ ಮಾಡಿಕೊಡ್ಬೇಕು, ಆ ಕೆಲಸ
ಮಾಡಿದ್ರೆ ನಮ್ಗೆ ತುಂಬಾ ಹಣ ಸಿಗುತ್ತೆ ಅಂತ ಪವಿತ್ರ ಕಿಡ್ನಾಪಿಂಗ್ ವಿಷಯ ಹೇಳ್ತಾಳೆ. ನಾವು ಕಿಡ್ನಾಪ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಹೇಳ್ತಾಳೆ. ಹೆಂಡತಿ ಮಾತನ್ನ ಆಗಲ್ಲ ಅಂತ ಹೇಳೋಕ್ಕಾಗದೆ ಈ ವಿಷಯನ ಹೀರೋ ಹತ್ರ ಹೋಗಿ ನನ್ನ ಹೆಂಡತಿ ಹಿಂಗೆ ಹೇಳ್ತಾ ಇದ್ದಾಳೆ, ಪವಿತ್ರನ ಕಿಡ್ನಾಪ್ ಮಾಡೋದಿಕ್ಕೆ ಡೀಲ್ ಕೊಟ್ಟಿರೋದನ್ನ ನನ್ನ ಹತ್ರ ಹೇಳಿದ್ರೆ ನಾನ್ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನೀನೇ ಈ ಕೆಲಸ ಮಾಡ್ತೀಯಾ? ಈ ಕೆಲಸ ಮಾಡದೆ ಹೋದ್ರೆ ನನ್ನ ಹೆಂಡತಿ ನನ್ ಮಾತು ಕೇಳೋದಿಲ್ಲ, ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋ, ಕಿಡ್ನಾಪ ನಾನ್ ಮಾಡ್ತಾ ಇರೋ ಕೆಲಸ ಏನು, ನೀವು ನನ್ನ ಹತ್ರ ಈ ತರ ಕೆಲಸ ಎಲ್ಲ ಮಾಡಿಸ್ಬೇಡಿ ಅಂತ ಅಂದ್ರೂ ಹೇಗೋ ಮಾಡಿ ಹೀರೋನ ಒಪ್ಪಿಸ್ತಾನೆ. ಅದರ ನೆಕ್ಸ್ಟ್ ಸೀನ್ ಅಲ್ಲಿ MLA ಸೊಸೆ ಪವಿತ್ರ ಮತ್ತೆ ಅವರ ಅತ್ತೆ ಇಬ್ರು ದೇವಸ್ಥಾನಕ್ಕೆ ಬರ್ತಾರೆ. ಗುಡಿ ಸುತ್ತ ಪ್ರದಕ್ಷಿಣೆ ಆಗ್ತಾ ಇದ್ರೆ ಹೀರೋ ಹಿಂದೆಯಿಂದ ಬಂದು ಪವಿತ್ರನ ಮುಖದ ಮೇಲೆ ಬಟ್ಟೆ ಇಡ್ತಾನೆ. ಅದರಲ್ಲಿ ಏನೋ ಒಂದು ಮದ್ದನ್ನ ಹಾಕಿರ್ತಾನೆ. ಅದರಿಂದ ಪವಿತ್ರಗೆ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಕಿಡ್ನಾಪ್ ಮಾಡಿ. ಪವಿತ್ರ ಅತ್ತೆ ಹಿಂದೆ ತಿರುಗಿ ನೋಡಿದ್ರೆ ಸೊಸೆ ಪವಿತ್ರ ಇರೋದಿಲ್ಲ. ಈ ವಿಷಯನ ಪೊಲೀಸರಿಗೆ ತಿಳಿಸ್ತಾಳೆ. ತಕ್ಷಣ MLAಗೂ ವಿಷಯ ಗೊತ್ತಾಗುತ್ತೆ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಇನ್ನ 24 ಗಂಟೆಯಲ್ಲಿ ನನ್ನ ಸೊಸೆ ನನ್ನ ಮನೆಯಲ್ಲಿರ್ಬೇಕು ಅಂತ MLA ಪೊಲೀಸ್ನವರಿಗೆ ಹೇಳ್ತಾನೆ. ಪೊಲೀಸ್ನವರು ಕೂಡ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಪವಿತ್ರ ತಂದೆ ಬಂದು ಏನ್ ಬಾಬಾ ನನ್ ಮಗಳು ಕಾಣಿಸ್ತಾ ಇಲ್ವಾ ಅಂತ ಕೇಳಿ ಇದ್ರಲ್ಲೇನೋ ರಾಜಕೀಯ ಲಾಭಕ್ಕೋಸ್ಕರ ಮಾಡಿರೋ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ MLA ಇಲ್ಲ, ಆಪೋಸಿಷನ್ ಪಾರ್ಟಿಯವರು ಏನೋ ಮಾಡಿರ್ಬೇಕು, ಇನ್ನು 24 ಗಂಟೆಯಲ್ಲಿ ನಿಮ್ಮ ಮಗಳು ಮನೇಲಿರ್ತಾಳೆ. ಮಿಸ್ ಆಗಿರೋ ಪವಿತ್ರ ನಿಮಗೆ ಮಾತ್ರ ಮಗಳಲ್ಲ, ನನಗೂ ಮಗಳೇ, ನನ್ನ ಮನೆಯ ಗೌರವ ಅಂತ ಹೇಳ್ತಾನೆ. ಹೀರೋ ಮತ್ತೆ ಹೀರೋ ಫ್ರೆಂಡ್ ಪವಿತ್ರನ ಮಾವಿನ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲೇ ಇಟ್ಟಿರ್ತಾರೆ. ನಾನೀಗ ನಿನ್ನ ಕಿಡ್ನಾಪ್ ಮಾಡಿದೀನಿ, ಈಗ ನೀನು ಹೇಳಿದ್ದನ್ನೆಲ್ಲ ಮಾಡ್ಬೇಕು, ಇಲ್ಲ ಅಂದ್ರೆ ನಿನ್ನ ಜೀವಕ್ಕೆ ಅಪಾಯ ಅಂತ ಹೆದರಿಸ್ತಾನೆ. ಇದಕ್ಕೆ ಪವಿತ್ರ ತುಂಬಾ ಭಯ ಪಡ್ತಾಳೆ. ಹೀಗೆ 2 ದಿನ ಮುಗಿದೋಗುತ್ತೆ. ಪವಿತ್ರನ ಅದೇ ಮಾವಿನ ತೋಟದಲ್ಲಿ ಬಚ್ಚಿಟ್ಟಿರ್ತಾರೆ. ಹೀರೋ ಹತ್ರ ಸರೋಜ ಬಂದು 3 ದಿನಗಳಿಂದ ಎಲ್ಲೋಗಿದ್ದೆ, ಕಾಣಿಸ್ತಾ ಇಲ್ಲ ಅಂತ ಸರೋಜ ಜಗಳ ಮಾಡ್ತಾ ಇರ್ತಾಳೆ. ಹೀರೋ ಮಾತ್ರ ನಡೆದಿದ್ದೇನನ್ನು ಸರೋಜಗೆ ಹೇಳೋಕ್ಕಾಗದೆ ಒದ್ದಾಡ್ತಿರ್ತಾನೆ. ಕಿಡ್ನಾಪ್ ಮಾಡಿಟ್ಟಿರೋ ಪವಿತ್ರ ಮೈ ಮೇಲಿರೋ ಒಡವೆನೆಲ್ಲ ಹೀರೋ ತನ್ನ ಓನರ್ ಹತ್ರ ತಂದು ಕೊಡ್ತಾನೆ. ಅವನು ಆ ಒಡವೆನೆಲ್ಲ ತನ್ನ 2ನೇ ಹೆಂಡತಿ ಹತ್ರ ತಗೊಂಡು ಕೊಡ್ತಾನೆ. 2ನೇ ಹೆಂಡತಿ ತಮ್ಮ ಕಾರ್ತಿಕ್ಗೆ ಸ್ವಲ್ಪ ಒಡವೆನ ಕೊಡ್ತಾಳೆ. ಅವನು ತಗೊಂಡು ಲಕ್ಷ್ಮಿ ಹತ್ರ ಹೋಗ್ತಾನೆ. ಲಕ್ಷ್ಮಿನ ಇಂಪ್ರೆಸ್ ಮಾಡಿ ಹೇಗಾದ್ರೂ ಲಕ್ಷ್ಮಿ ಜೊತೆ ಸೇರ್ಬೇಕು ಅಂತ ಆಸೆ ಪಟ್ಟು ಅವಳ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಬೆಳೆಸ್ಬೇಕು ಅಂತ ಇಂಪ್ರೆಸ್ ಮಾಡೋದಿಕ್ಕೆ ಟ್ರೈ ಮಾಡಿದ್ರೆ ನನಗೆ ಬೇಕಾಗಿರೋದು ಒಡವೆ ಅಲ್ಲ, ಒಡವೆಗಿಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಅಂತ ಹೇಳಿ ಬಂಗಾರ ಮಾತ್ರ ತಗೊಂಡು ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾಳೆ. ಯಾವ್ದಕ್ಕೂ ಒಳ್ಳೆ ಟೈಮ್ ಅಂದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಕಿಡ್ನಾಪ್ ಡೀಲ್ ಕೊಟ್ಟಿರ್ತಾರಲ್ಲ ಆ ಏಜೆಂಟ್, ಅವನು ಕೂಡ ಸ್ವಲ್ಪ ಬಂಗಾರನ ತಗೊಂಡು ಲಕ್ಷ್ಮಿ ಹತ್ರ ಹೋಗಿ ಇಂಪ್ರೆಸ್ ಮಾಡೋದಿಕ್ಕೆ ಟ್ರೈ ಮಾಡ್ತಾನೆ. ನಂತರ ಮಿಕ್ಕಿರೋ ಒಡವೆನ ಲಕ್ಷ್ಮಿ ಕೊಟ್ಟ ಮೇಲೆ ಆ ಡೀಲ್ ಕೊಟ್ಟಂತ ಫಿಶರ್ ಮ್ಯಾನ್ ಗೆ ಹೋಗಿ ಮಿಕ್ಕಿರೋ ಒಡವೆನ ಕೊಡ್ತಾನೆ. ಆ ಫಿಶರ್ ಮ್ಯಾನ್ ಕೂಡ ಲಕ್ಷ್ಮಿಗೆ ಒಡವೆ ತಂದು ಕೊಟ್ಟು ಇಂಪ್ರೆಸ್ ಮಾಡಲು ಟ್ರೈ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಮಾವಿನ ತೋಟದಲ್ಲಿರೋ ಪವಿತ್ರ ವಾಮಿಟ್ ಮಾಡ್ಕೊಂಡು ಮಾವಿನ ಹಣ್ಣನ್ನ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿರೋ ಹೀರೋಗೆ ಮತ್ತೆ ಹೀರೋ ಫ್ರೆಂಡ್ಗೆ ಏನು ಅರ್ಥ ಆಗಲ್ಲ, ಈ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ ಅಂತ. ಮೂರ್ತಿ ಪವಿತ್ರನ ಕಿಡ್ನಾಪ್ ಮಾಡಿದ್ದಕ್ಕೆ ಫಿಶರ್ ಮ್ಯಾನ್ಗೆ ಹಣ ಕೊಟ್ರೆ ಫಿಶರ್ ಮ್ಯಾನ್ ಇನ್ನೊಬ್ಬ ವ್ಯಕ್ತಿಗೆ ಹಣ ಕೊಡ್ತಾನೆ. ಆ ವ್ಯಕ್ತಿ ಏಜೆಂಟ್ಗೆ ಹಣ ಕೊಡ್ತಾನೆ. ಆ ಏಜೆಂಟು ಕಾರ್ತಿಕ್ ಹತ್ರ ಹಣ ಕೊಟ್ರೆ ಕಾರ್ತಿಕ್ ಹೀರೋ ಹತ್ರ ಬಂದು ಆ ಹಣ ಕೊಟ್ಟು ಆ ಹುಡುಗಿನ ಸಾಯಿಸೋಕೆ ಹೇಳ್ತಾನೆ. ಅವಳನ್ನ ಸಾಯಿಸಿದ್ರೆ ಈ ಹಣ ಇಲ್ಲ ನಿಂದೆ ಅಂತಾನು ಹೇಳಿರ್ತಾನೆ. ಜಸ್ಟ್ ನನ್ಗೆ ಕಿಡ್ನಾಪ್ ಮಾಡಕ್ಕಷ್ಟೇ ಹೇಳಿದ್ದು, ಆದ್ರೆ ಈಗ ನೋಡಿದ್ರೆ ಸಾಯಿಸೋದಿಕ್ಕೂ ಹೇಳ್ತಾ ಇದ್ದಾರೆ ಅಂತ ಹೀರೋಗೆ ಏನು ಅರ್ಥ ಆಗಲ್ಲ. ಹೀರೋ ಪವಿತ್ರ ಹತ್ರ ಹೋಗಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ನಿನ್ನ ಸಾಯಿಸಿಲ್ಲ ಅಂದ್ರೆ ನನ್ನ ಸಾಯಿಸ್ತಾರೆ ಅಂತ. ಅದಕ್ಕೆ ಪವಿತ್ರ ತುಂಬಾ ಭಯ ಪಡ್ತಾಳೆ. ಪವಿತ್ರ ಭಯ ಪಡ್ತಿರೋದನ್ನ ನೋಡಿ ಹೀರೋನ ಮನ್ಸು ಬದಲಾಯಿಸ್ಕೊಂಡು ಹೇಗಾದ್ರೂ ಪವಿತ್ರನ ಕಾಪಾಡ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಆಗ್ಲೇ ಸರೋಜನ ಅಲ್ಲಿಗೆ ಕರ್ಸಿ ಪವಿತ್ರನ ಈ ಮಾವಿನ ತೋಟದಲ್ಲಿ ಇರೋದು ಬೇಡ, ಸರೋಜ ಜೊತೆ ಇರುವಂತೆ ಹೇಳಿ ಕಳಿಸ್ತಾನೆ. ಸರಿಯಾಗಿ ಅದೇ ಟೈಮ್ಗೆ MLA ಮನೆಗೆ ಫ್ಯಾಮಿಲಿ ಡಾಕ್ಟರ್ ಬಂದು ಒಂದು ವಿಷಯ ಹೇಳ್ಬೇಕು. ಪವಿತ್ರ ಇವಾಗ ಪ್ರೆಗ್ನೆಂಟ್. ಅಷ್ಟೇ ಅಲ್ಲ, ಪವಿತ್ರ ಈ ಮಗುನ ಎರ್ದೆ ಹೋದ್ರೆ ಮತ್ತೆ ಇನ್ಯಾವತ್ತೂ ಅವಳಿಗೆ ಮಗು ಆಗೋದಿಲ್ಲ, ಅವಳಿಗಿರೋದು ಇದೊಂದೇ ಪ್ರೆಗ್ನೆನ್ಸಿಯ ಅವಕಾಶ ಅಂತ ಹೇಳ್ತಾನೆ. ಇದರಿಂದ MLA ಶಾಕ್ ಆಗ್ತಾನೆ. ಈಗ ರಿವೀಲ್ ಆಗೋ ಶಾಕ್ ಏನಂದ್ರೆ ಪವಿತ್ರನ ಕಿಡ್ನಾಪ್ ಮಾಡೋ ಕೇಳಿರೋದು ಬೇರೆ ಯಾರು ಅಲ್ಲ, ಇವನೇ ಸ್ವಂತ ಸೊಸೆಯನ್ನ ಕಿಡ್ನಾಪ್ ಮಾಡಿಸಿರ್ತಾನೆ. ಪ್ರಜೆಗಳ ಸಿಂಪತಿಗೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ. ನಂತರ ರಾಜಕೀಯನ ವಂಶೋದ್ಧಾರಕನ ಅಂತ ಯೋಚಿಸಿದ್ರೆ ಪವಿತ್ರ
ಪವಿತ್ರ ಹೊಟ್ಟೆನಲ್ಲಿ ಬೆಳೀತಾ ಇರೋ ತನ್ನ ವಂಶಾಧಾರಕ್ಕನೇ ಮುಖ್ಯ ಅಂತ ಹೇಳಿ ಅವಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಹೇಳಿ ತನ್ನ ತಪ್ಪನ್ನ ರಿಯಲೈಸ್ ಆಗಿ ಮೂರ್ತಿ ಹತ್ರ ಹೋಗಿ ನೀನ್ ಏನ್ ಮಾಡ್ತೀಯೋ ಬೇಕು, ಮಿಸ್ ಆಗಿರೋ ನನ್ನ ಸೊಸೆ ನನಗೆ ವಾಪಸ್ ಬೇಕು, ನನ್ನ ಸೊಸೆಗೆ ಏನು ಆಗ್ಬಾರ್ದು ಅಂತ ಹೇಳ್ತಾನೆ. ಆಗ ಮೂರ್ತಿ ಫಿಶರ್ ಮ್ಯಾನ್ಗೆ ಫೋನ್ ಮಾಡಿ ಪವಿತ್ರ ಬಗ್ಗೆ ಕೇಳ್ತಾನೆ. MLA ಅಲ್ಲಿ ಬರೋಕು ಮುಂಚೆನೆ ಲಕ್ಷ್ಮಿ ಅಲ್ಲಿರ್ತಾಳೆ. ಆದ್ರೆ MLA ಏನ್ ಅನ್ಕೊಂತಾನೋ ಏನೋ ಅಂತ ಲಕ್ಷ್ಮಿನ ಒಳಗ್ ಕಳ್ಸಿರ್ತಾನೆ ಮೂರ್ತಿ. ಲಕ್ಷ್ಮಿ ಮೂರ್ತಿ ಮತ್ತೆ MLA ಮಾತಾಡಿರೋದ್ನೆಲ್ಲ ಕೇಳಿಸ್ಕೊಂಡಿರ್ತಾಳೆ. ತಕ್ಷಣ ಮೂರ್ತಿ ಫಿಶರ್ ಮ್ಯಾನ್ ನ ಮೀಟ್ ಮಾಡ್ತಾನೆ. ಆಗ ಇವನು ಇನ್ನೊಬ್ಬ ವ್ಯಕ್ತಿಗೆ ಡೀಲ್ ಕೊಟ್ಟಿರೋದು, ಆ ವ್ಯಕ್ತಿ ಇನ್ನೊಬ್ಬ ಏಜೆಂಟ್ ಗೆ ಡೀಲ್ ಕೊಟ್ಟಿರೋದು ಗೊತ್ತಾಗುತ್ತೆ. ಆ ಏಜೆಂಟ್ ನ ಮೀಟ್ ಮಾಡೋದಿಕ್ಕೆ ಹೋಗ್ತಾ ಇರ್ತಾರೆ. ಆಗ ಒಂದು ವಿಷಯ ಗೊತ್ತಾಗುತ್ತೆ. ಆ ಏಜೆಂಟ್ ಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ದಾನೆ ಅನ್ನೋದು. ಆ ಏಜೆಂಟ್ ಸತ್ತೋಗಿದ್ರಿಂದ ಮೂರ್ತಿಗೆ ಫಿಶರ್ ಮ್ಯಾನ್ಗೆ ಆ ವ್ಯಕ್ತಿಗೆ ಯಾರಿಗೂ ಏಜೆಂಟ್ ಪವಿತ್ರನ ಸಾಯಿಸೋದಿಕ್ಕೆ ಯಾರ ಹತ್ರ ಡೀಲ್ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ. ಇನ್ನೊಂದ್ ಕಡೆ MLA ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಪವಿತ್ರನ ಹುಡ್ಕೋದಿಕ್ಕೆ ಹೇಳ್ತಾನೆ. ನಂತರ ಮೂರ್ತಿ, ಫಿಶರ್ ಮ್ಯಾನ್, ಆ ವ್ಯಕ್ತಿ 3 ಜನ ಲಕ್ಷ್ಮಿ ಹತ್ರ ಬಂದು ನಡ್ದಿರೋದ್ನೆಲ್ಲ ಹೇಳ್ತಾರೆ. ಲಕ್ಷ್ಮಿ ಸ್ವಲ್ಪ ಭಯ ಪಡ್ತಾಳೆ. ಯಾಕೆ ಅಂದ್ರೆ ಪವಿತ್ರ ಮೈ ಮೇಲೆ ಇದ್ದ ಒಡವೆ ಎಲ್ಲ ಈಗ ಲಕ್ಷ್ಮಿ ಹತ್ರ ಇದೆಯಲ್ಲ, ಅದಕ್ಕೆ ಎಲ್ಲಿ ವಿಷಯ ತಿಳಿಯುತ್ತೋ ಅಂತ ಭಯ ಪಡ್ತಿರ್ತಾಳೆ. ಈಗ ಪವಿತ್ರ ವಾಪಸ್ ಬಂದ್ರು ಕೂಡ ಪವಿತ್ರ ಒಡವೆ ಎಲ್ಲ ನನ್ನ ಹತ್ರ ಇರೋದ್ರಿಂದ ನನ್ನ ಕತೆ ಮುಗ್ದೋಯ್ತು ಅನ್ಕೊಂಡು ಹಂಗಾಗ್ಬಾರ್ದು ಅಂತ ಅನ್ಕೋತಾ ಇರ್ತಾಳೆ. ಇದಕ್ಕೂ ಮೊದಲು ಲಕ್ಷ್ಮಿ ಏನ್ ಮಾಡಿರ್ತಾಳೆ ಅಂದ್ರೆ ಪವಿತ್ರನ ಯಾರು ಎದುರಿಸ್ತಿದ್ದಾರೆ, ಪವಿತ್ರನ ಯಾರು ಕಿಡ್ನಾಪ್ ಮಾಡಿಸಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡು MLA ಮತ್ತೆ ಮೂರ್ತಿ ಮಾತಾಡ್ತಾ ಇದ್ದದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾಳೆ. ಈ ಫುಟೇಜ್ ಭದ್ರವಾಗಿ ಬಚ್ಚಿಟ್ಟಿರ್ತಾಳೆ. ಆ ಟೈಮಲ್ಲೇ ಲಕ್ಷ್ಮಿ ಹತ್ರ ಕಾರ್ತಿಕ್ ಬಂದು ಫ್ಲರ್ಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಆಗ ಲಕ್ಷ್ಮಿ ನೀನ್ ಬೇಕಾಗಿರೋದನ್ನ ನಾನ್ ಕೊಡ್ತೀನಿ, ನಾನು ಹೇಳೋ ಒಂದ್ ಕೆಲಸ ಮಾಡು, ನೀನು ನಿನ್ ಫ್ರೆಂಡ್ ಹತ್ರ ಹೇಳಿ ಆ ಪವಿತ್ರನ ಸಾಯಿಸ್ಬೇಕು ಅಂತ ಹೇಳ್ತಾಳೆ. ಪವಿತ್ರನ ಸಾಯಿಸಿ ಆ ಫೋಟೋನ ತಂದು ನನಗೆ ತೋರಿಸಿದ್ರೆ ನೀನು ಹೇಳಿದ್ದನ್ನ ನಾನು ಮಾಡ್ತೀನಿ, ನಿಂಗೆ ಬೇಕಾಗಿರೋದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಕಾರ್ತಿಕ್ ನೇರವಾಗಿ ಸರೋಜ ಮನೆಗೆ ಹೋಗಿ ಪವಿತ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿರೋ ಸರೋಜ ಮತ್ತೆ ಸರೋಜ ಅಮ್ಮ ಕಾರ್ತಿಕ್ ನ ತಡಿತಾ ಇರ್ತಾರೆ. ಹೀರೋ ಅಲ್ಲಿಗೆ ಬಂದು ಕಾರ್ತಿಕ್ಗೆ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಂತ ಕೇಳಿದಾಗ ಪವಿತ್ರನ ಸಾಯಿಸೋದಿಕ್ಕೆ ಹೇಳಿದ್ದು ಬೇರೆ ಯಾರು ಅಲ್ಲ, ಪವಿತ್ರ ಮಾವ MLA ಅಂತ ಹೇಳ್ತಾನೆ. ಇದರಿಂದ ಹೀರೋ ಫುಲ್ ಶಾಕ್ ಆಗ್ತಾನೆ. ಹೇಗಾದ್ರೂ ಪವಿತ್ರನ ಕಾಪಾಡಬೇಕು ಅಂತ ಹೇಳಿ ಪವಿತ್ರ ಮೈ ಮೇಲೆ ರೆಡ್ ಕಲರ್ ಇಂಕ್ ಹಾಕಿ ಪವಿತ್ರನ ಸಾಯಿಸಿರೋ ಹಾಗೆ ಒಂದು ಫೋಟೋ ತಗೊಂಡು ಕಾರ್ತಿಕ್ ಲಕ್ಷ್ಮಿಗೆ ತೋರಿಸ್ತಾನೆ. ಲಕ್ಷ್ಮಿ ಆ ಫೋಟೋ ನೋಡ್ತಿದ್ದಂಗೆ ಫುಲ್ ಖುಷಿ ಆಗ್ತಾಳೆ. ಪವಿತ್ರನ ಸಾಯಿಸಾಯ್ತು, ಇನ್ನ ಬಂಗಾರಕ್ಕೆ ಯಾರ ತೊಂದರೆನೂ ಇರಲ್ಲ, ಇನ್ನ ಬಂಗಾರ ನನಗೆ ಸ್ವಂತ ಅಂತ ಫುಲ್ ಖುಷಿ ಆಗ್ತಾಳೆ. ಈ ಹಿಂದೆ MLA ಮೂರ್ತಿ ಹತ್ರ ಕಿಡ್ನಾಪ್ ಬಗ್ಗೆ ಮಾತಾಡಿರ್ತಾನಲ್ಲ, ಆ ರೆಕಾರ್ಡ್ ನ ಎಲ್ರು ನೋಡೋ ಹಾಗೆ ಮಾಡ್ತಾಳೆ. ಆಗ ತಾನು MLA ಆಗ್ಬೇಕು ಅಂತ ಹೇಳಿ ನಾಮಿನೇಷನ್ ಹಾಕ್ತಾಳೆ. ತಕ್ಷಣ ವೆಂಕಟ್ರಾವ್ ಹತ್ರ ಹೋಗಿ ನಾನ್ ತೆಗ್ದಿರೋ ವಿಡಿಯೋ ನೋಡು ಅಂತ ತೋರಿಸಿ ಈ ಸಾರಿ ನೀನ್ ನನಗೆ ಸಪೋರ್ಟ್ ಮಾಡಿಸ್ಟೇ ಏನಂದ್ರೆ ಇಲ್ಲಿ ರಿವೀಲ್ ಆಗೋ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಲಕ್ಷ್ಮಿ ಎಲ್ಲೋಗ್ತಾಳೆ, ಏನ್ ಮಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹೀರೋ. ವೆಂಕಟ್ರಾವ್ ಹತ್ರ ಬಂದು ಮಾತಾಡಿದ್ದನ್ನೆಲ್ಲ ಹೀರೋಗೆ ಅರ್ಥ ಆಗಿ ತಕ್ಷಣ ಪವಿತ್ರ ಹತ್ರ ಹೋಗಿ ಹೇಳ್ತಾನೆ. ನಂತರ ಲಕ್ಷ್ಮಿ ಆ ವಿಡಿಯೋನ ಪೇಪರ್ನಲ್ಲಿ, ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲ ಕಡೆ ರಿಲೀಸ್ ಮಾಡ್ತಾಳೆ. MLAನೇ ಸೊಸೆನ ಸಾಯಿಸಿದಾನೆ ಅಂತ ಆರ್ಟಿಕಲ್ ಬರೋದಕ್ಕೆ ಶುರುವಾಗುತ್ತೆ. ಮೀಡಿಯಾದವರೆಲ್ಲ MLA ಹತ್ರ ಹೋಗಿ ನೀವೇನ ಇದನ್ನೆಲ್ಲ ಮಾಡಿಸಿದ್ದು ಅಂತ ಪ್ರಶ್ನೆ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಫಸ್ಟ್ ನೀವು ಕಾಫಿ ಕುಡಿರಿ ಅಂತ ಹೇಳಿ ಕಾಫಿ ತಂದು ಕೊಡ್ತಾರೆ. ಆ ಕಾಫಿ ತಂದು ಕೊಟ್ಟೋರ್ನ ನೋಡಿ ಎಲ್ರು ಶಾಕ್ ಆಗ್ತಾರೆ. ಅಂದ್ರೆ ಕಾಫಿ ತಂದು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಪವಿತ್ರನೇ. ಪವಿತ್ರನ ಹೀರೋ ಸೇಫ್ ಆಗಿ ಮನೆಗೆ ಕರ್ಕೊಂಡ್ಬಂದು ಬಿಟ್ಟಿರ್ತಾನೆ. ಈ ಸಾರಿ ಲಕ್ಷ್ಮಿ ವಿಡಿಯೋ ಇಟ್ಕೊಂಡು ಸಿಂಪತಿ ಪಡ್ಕೊಂಡು ನಿಮ್ಮೆದುರು ಗೆಲ್ಬೇಕು ಅಂತ ಹೇಳಿ ಪವಿತ್ರ ಹತ್ರ ನೋಡಮ್ಮ, ನಿನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ನಿಜ, ಇವಾಗ ನೀನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಯ್ತು, ಆಗ್ಲೇ MLA ಅವರು ನಿನ್ನ ಕಾಪಾಡಬೇಕು ಅಂತ ಅನ್ಕೊಂಡ್ರು, ಅವರ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. MLA ತಾನು ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಪವಿತ್ರ ಹತ್ರ ಕ್ಷಮೆ ಕೇಳ್ತಾನೆ. ಲಕ್ಷ್ಮಿ ಮಧ್ಯದಲ್ಲಿ ಇನ್ವಾಲ್ವ್ ಆಗಿದ್ರಿಂದ
ಮಿಸ್ಕಮ್ಯುನಿಕೇಶನ್ ಆಯ್ತು ಅಂತ ಹೇಳಿ ಕ್ಷಮೆ ಕೇಳ್ತಾನೆ. ಈ ಕಡೆ ಆಗ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗತ್ತೆ. ಏನು ಅಂದ್ರೆ ಲಕ್ಷ್ಮಿ ಹೇಗೆ MLA ಮತ್ತೆ ಮೂರ್ತಿ ಇಬ್ರು ಮಾತಾಡಿದ್ದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾಳೋ ಹಾಗೆ ಹೀರೋನು ಕೂಡ ಲಕ್ಷ್ಮಿ ಒಡವೆ ತನಗೆ ಬೇಕು ಅಂತ ಪ್ಲಾನ್ ಮಾಡಿದ್ದನ್ನೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿರ್ತಾನೆ. ಈ ರೀತಿ ಲಕ್ಷ್ಮಿ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಇನ್ನೊಂದು ಕಡೆ MLA ಸಂಪೂರ್ಣವಾಗಿ ಬದಲಾಗಿರ್ತಾರೆ. ಪವಿತ್ರ ರಾಣಿಯ ಹಾಗೆ ಅವರ ಮನೆಯಲ್ಲಿ ಬದುಕ್ತಾ ಇರ್ತಾಳೆ. ಹೀರೋ ಸರೋಜ ಜೊತೆ ಹ್ಯಾಪಿ ಆಗಿದ್ದಾನೆ. ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್